ಸರ್ ಇದು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರು ತಗೊಂಡ್ಮೇಲೆ ಸೆಕೆಂಡ್ ಗಾಡಿ ಇವ್ರು ತಗೊಂಡಿದ್ದು ಅವಾಗ ಅವಾಗ ಫ್ರೀಲಿ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಒಂದ್ ಕಾರ್ ಇತ್ತು. ಹೌದೌದು. ಅದಾದ್ಮೇಲೆ ಇವರೇ ಸೆಕೆಂಡ್ ಓನರ್ ಸೆಕೆಂಡ್ ತಗೊಂಡಿದ್ದು. ಫಸ್ಟ್ ಈ ಕಾರ್ ಬಂದ್ಬಿಟ್ಟು ಇದೇ ಮಾಡ್ಲು ಪುನೀತ್ ರಾಜ್ಕುಮಾರ್ ಫಸ್ಟ್ ಕಾರು. ಈ ವೆಹಿಕಲ್ ಸೆಕೆಂಡ್ ಪರ್ಟಿಕ್ಯುಲರ್ ವೆಹಿಕಲ್ ಅವ್ರು ತಗೊಂಡಾದ್ಮೇಲೆ ಇವರು ತಗೊಂಡಿದ್ದು. ಓಕೆ ಓಕೆ ಅವ್ರ ಫ್ರೆಂಡ್ ಇದೆ ಗಾಡಿ. ಓಕೆ ಓಕೆ 17 ವಿತ್ ಟ್ರ್ಯಾಕ್ ಸರ್ವಿಸ್ ಟ್ರ್ಯಾಕ್ ಇದೆ. ಚೆಕ್ ಮಾಡ್ಸ್ಕೊಂಡ್ ಬರ್ಬೋದು. ಹೌದೌದು, ಚೆಕ್ ಮಾಡ್ಸ್ಕೊಂಡ್ ಬನ್ನಿ. ಸೊ ಗಾಡಿ ಕೂಡ ಚೆಕ್ ಮಾಡ್ಸ್ಕೋಬಹುದು. ನಂಬರ್ ನೀಟಾಗಿ ಕಾಣಿಸ್ತೈತೆ. ನೀವು ಕೂಡ ಚೆಕ್ ಮಾಡ್ಕೊಂಡು ಗಾಡಿ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ಬೋದು. ಸರ್ ಇದು ಎಷ್ಟು ರನ್ ಆಗಿದೆ ಓಮ್ನಿ? ಸರ್ 50,000 ಬರೀ 50,000. 50,000 ಸರ್ ಕಡಿಮೆ ಹೊಡಿದೆ ಎಲ್ಲ ಟ್ರ್ಯಾಕ್ ಇದೆಯಾ ಅಂತ ಕೇಳ್ತಾರೆ. ಟ್ರ್ಯಾಕ್ ಇದೆ ಪಕ್ಕ 100% ಟ್ರ್ಯಾಕ್ 100% ಶೋರೂಮ್. ಬರೀ 50,000 ಓಡಿರೋ ಓಮ್ನಿ ಕಾರು. ಬೇಬಿ ಸೀಟ್ಸ್ ಇದೆ. ಸೊ ನಿಮ್ಗೆ 100% ಟ್ರ್ಯಾಕ್ ಇದೆ ವಿತ್ ಬೇಬಿ ಸೀಟ್ಸ್. ನೋಡ್ತಾ ಇರ್ಬೋದು, ಆರಾಮಾಗಿ ಒಂದು 7 ಮೆಂಬರ್ಸ್ ಈಸಿಯಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಟಾಪ್ ಗೇರ್ಸ್ ಕಾರ್ಸ್ ಓನರ್ ಹತ್ರ ಇದೀವಿ. ಸೊ ಇವ್ರ ಹತ್ರ ಒಂದ್ 3 ಗಾಡಿ ಸೇಲ್ಗಿದೆ, ತುಂಬಾ ಚೆನ್ನಾಗಿದೆ. ಅದು ತುಂಬಾ ಸ್ವಲ್ಪ ಅರ್ಜೆಂಟ್ ಸೇಲ್ಗಿದೆ ಅಂಡ್ ಗಾಡಿ ಕೂಡ ಎಕ್ಸಲೆಂಟ್ ಆಗಿದೆ. ಅಂಡ್ ಕಂಪ್ಲೀಟ್ ಮಾಹಿತಿ ಸಾರು ಹೇಳಕ್ಕೆ ಇವಾಗ ರೆಡಿ ಆಗಿದ್ದಾರೆ. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಆಫ್ ರೋಡ್ಗೆ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 6+1 Hyundai Verna 1.6. ಸೊ SX ಟಾಪ್ ಎಂಡ್ ವರ್ಷನ್, ಅಲೈ ವೀಲ್ಸ್ ವಿತ್ ಹೇರ್ ಬ್ಯಾಗು, ಆಲ್ ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ನಿಮ್ಗೆ ವರ್ಣದಲ್ಲಿ ಸಿಗುತ್ತೆ. ಸೊ ಮತ್ತೆ ಇನ್ನೊಂದು ಕಾರ್ ಬೇರೆ ಕಡೆ ಇದೆ, ಓಮ್ನಿ ಕೂಡ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಇವಾಗ ಸರ್ ನಮ್ಗೆ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ರೆಡಿ ಆಗಿದ್ದಾರೆ. ಹೇಳಿ ಸರ್. ನಮಸ್ತೆ. ಓಕೆ ಸರ್ ಇದು 2003 ಮಾಡಲ್. 2003 ಮಾಡಲ. FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ. ಅಲಾ ವೀಲ್ಸ್ ಇದೆ. 2.6 ಲೀಟರ್ ಟರ್ಬೋ ಇಂಜಿನ್. 2.6 ಲೀಟರ್ ಟರ್ಬೋ ಇಂಜಿನ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಏನೋ ಟೆನ್ಷನ್ ಆಗಂಗಿಲ್ಲ. ಆಮೇಲೆ ಮ್ಯಾಗ್ ವೀಲ್ಸ್, ಅಪೋಲೋ ಟೈರ್ಸ್. ಸೊ ನೋಡ್ಬೋದು, ಈ ಗಾಡಿ ನಿಮ್ಗೆ ಸಿಂಗಲ್ ಓನರ್ ಸಿಗೋದು ಸ್ವಲ್ಪ ಕಷ್ಟ. ಪ್ರೀಮಿಯಂ ಆಗಿ, ನೀಟ್ ಆಗಿ, ಕ್ಲೀನ್ ಆಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಸೊ ಪವರ್ ವಿಂಡೋ ಹಾಕ್ಸಿದ್ದಾರೆ. 4 ಕೂಡ ಪವರ್ ವಿಂಡೋ ಇದೆ. ಪವರ್ ವಿಂಡೋಸ್ ಇದೆ ನೋಡಿ ಗಾಡಿ. ಸೊ ನೋಡ್ತಾ ಇರ್ಬೋದು. ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಇಂಟೀರಿಯರ್ ನೋಡಿ ಎಷ್ಟು ನೀಟ್ ಆಗಿದೆ. ನೀಟ್ ಕ್ವಾಲಿಟಿ ಲೆದರ್ ಇಂಟೀರಿಯರ್ಸ್ ಎಲ್ಲ ಹಾಕ್ಸಿದ್ದಾರೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್? ಸರ್ ಇದು 2 lakh ಓಡಿದೆ. 2 lakh ಓಡಿದೆ. ಇಂಜಿನ್ ಚೆನ್ನಾಗಿದೆ. ಸಿಂಗಲ್ ಓನರ್. ಇಂಜಿನ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಸಿಂಗಲ್ ಓನರ್ ಗಾಡಿ. ಇಂಜಿನ್ ನೋಡಿ ಹೆಂಗಿದೆ. ಸರ್ ನೋಡ್ತಾ ಇರ್ಬೋದು ಗಾಡಿ ಇಂಜಿನ್. ಏನ್ ಮಾತಾಡಂಗೆ ಇಲ್ಲ. 2.6 ಟರ್ಬೋ ಇಂಜಿನ್, ಸ್ಕಾರ್ಪಿಯೋ ಆಫ್ ರೋಡ್ಗೆ ಕಿಂಗು. ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಅಪ್ ಟು ಡೇಟ್ ಇದೆ. ಹೌದು ಸರ್. ಓಕೆ. ಸೊ ಹಿಂದ್ಗಡೆ ಕೂಡ ನೀವು ಆರಾಮಾಗಿ ಬೇಬಿ ಸೀಟ್ ಇದೆ. 4 ಜನನೇ ಕುತ್ಕೊಂಡ್ಬಿಡ್ಬೋದು. ನಾನು ಇನ್ನೂ ಇಬ್ಬರೇ ಕುತ್ಕೊಳಕಾಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ 4 ಮೆಂಬರ್ಸ್ ಕುತ್ಕೊಂಡ್ಬಿಡ್ಬೋದು ಆರಾಮಾಗಿ. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ಸರ್ ಮಾಡಿದೆ ಸರ್ ಗಾಡಿ? ಹೌದೌದು. ಏನು ಕೆಲಸ ಏನ್ ಮಾಡ್ಸಂಗಿಲ್ಲ, ಡೈರೆಕ್ಟ್ ಡೀಸೆಲ್ ಹಾಕೊಂಡು ಓಡಿಸೋದು ಅಷ್ಟೇ. ಎಲ್ಲ ರನ್ನಿಂಗ್ ಇದೆ. ಯಾವ್ದು ಮಾಡ್ಲು? 3 ಮಾಡಲ್. 2003 ಮಾಡ್ಲು. ಸೊ 2003 ಮಾಡಲ್ ಆದ್ರೂ ಕೂಡ ಸಿಂಗಲ್ ಓನರ್ ಕಾರು, ತುಂಬಾ ನೀಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಈ ಕಾರು ಓಡಿಸಿರೋ ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ಇಂಜಿನ್ ಸ್ಟಾರ್ಟ್ ಕೂಡ ಮಾಡಿ ತೋರಿಸಿದ್ವಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಅಂಡ್ ನಮ್ ವ್ಯೂವರ್ಸ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರು ತಗೊಂಡ್ಮೇಲೆ ಸೆಕೆಂಡ್ ಗಾಡಿ ಇವ್ರು ತಗೊಂಡಿದ್ದು ಅವಾಗ ಫ್ರೀಲಿ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಒಂದ್ ಕಾರ್ ಇತ್ತು. ಹೌದೌದು. ಅದಾದ್ಮೇಲೆ ಇವರೇ ಸೆಕೆಂಡ್ ಓನರ್ ಸೆಕೆಂಡ್ ತಗೊಂಡಿದ್ದು. ಫಸ್ಟ್ ಈ ಕಾರ್ ಬಂದ್ಬಿಟ್ಟು ಇದೇ ಮಾಡ್ಲು ಪುನೀತ್ ರಾಜ್ಕುಮಾರ್ ಫಸ್ಟ್ ಕಾರು. ಈ ವೆಹಿಕಲ್ ಸೆಕೆಂಡ್ ಪರ್ಟಿಕ್ಯುಲರ್ ವೆಹಿಕಲ್. ಅವ್ರು ತಗೊಂಡಾದ್ಮೇಲೆ ಇವರು ತಗೊಂಡಿದ್ದು. ಓಕೆ ಓಕೆ. ಅವ್ರ ಫ್ರೆಂಡ್ ಇದೆ ಗಾಡಿ. ಓಕೆ ಓಕೆ. ಸೊ ಸರ್ ಅವ್ರ ಫ್ರೆಂಡ್ದೇ ಗಾಡಿ. ಸೊ ನೋಡ್ತಾ ಇರ್ಬೋದು, ಇದು ಒಂಥರ ಫ್ಯಾನ್ ಬೇಸ್ ಆಗ್ಲಿ, ಯಾರ ಇದೆ ಗಾಡಿ. ಓಕೆ ಓಕೆ. ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಹೌದೌದು. ಏನೊಂದ್ ಕಲ್ಬಂಡನೆ ಅನ್ಬೋದು ಆ ತರ ಇದೆ. ಟೈರ್ ನೋಡಿ ಹೆಂಗಿದೆ. ಹೌದು, ಲಾರಿ ಟೈರ್ ಇದ್ದಂಗಿದೆ. ಆಫ್ ರೋಡ್ಗೆ ಮಾತ್ರ ಕಿಂಗು. ಅಂಡ್ ಫಾರ್ಮ್ ಹೌಸ್ಗೆ ಈ ತರ ಎಲ್ಲ ಸಿಕ್ಕಾಪಡೆ ಸಕ್ಕದಾಗಿರುತ್ತೆ ಗಾಡಿ. ಮಾತ್ರ ಎಕ್ಸಲೆಂಟ್ ಆಗಿದೆ. ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಸೆಂಟ್ರಲ್ ಲಾಕಿಂಗ್ ಇದೆ. ಡ್ಯಾಶ್ ಕ್ಯಾಮು ಇದೆ. ಹೌದು. ಫೈನಾನ್ಸ್ ಸಿಸ್ಟಮ್ ಇದೆ. ಸಿಸ್ಟಮು ಎಲ್ಲ ಇದೆ. ಓಕೆ ಸರ್, ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 2.5 ಹೇಳ್ತಾ ಇದೀನಿ ಸರ್. ಓಕೆ, 2.5. ಏನಾರ ಇನ್ನು ನೆಗೋಷಿಯಬಲ್ ಆಗ್ಬೋದಾ? ಬರೀ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಕಂಪ್ಲೀಟ್ ಆಗಿ ನಂಬರು ವಿಡಿಯೋ ಪೂರ್ತಿ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪಲ್ಸರಿ ನೆಗೋಷಿಯಬಲ್ ಆಗೇ ಆಗುತ್ತೆ.
ಸೊ ನೀವು ನಂಬರ್ ಇದೆ ಸರ್. ಹೌದು ನೋಡ್ತಾ ಇರ್ಬೋದು 2121. ಸೊ ನೋಡ್ತಾ ಇರ್ಬೋದು ಜಬರ್ದಸ್ತ್ ಆಗಿರೋ ಗಾಡಿ, ಆರಾಮಾಗಿದೆ, ಸಿಂಗಲ್ ಓನರ್, ಅದು ಕೂಡ ಸಿಗದೇ ಇಲ್ಲ. ಗಾಡಿ ಪೇಂಟಿಂಗ್ ಮಾತ್ರ ನೋಡ್ತಾ ಇರ್ಬೋದು ಒರಿಜಿನಲ್ ಪೇಂಟ್. ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮ್ಗೆ ಎಲ್ಲೂ ಒಂದು ಡೆಂಟು ಟಚ್ ಅಪ್ ಎಲ್ಲೂ ಕೂಡ ಇಲ್ಲ. ಕಂಪ್ಲೀಟ್ ಗಾಡಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಸೊ ನಿಮ್ಗೆ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಹಳ್ಳಿ ಕಡೆ ಯೂಸ್ ಮಾಡೋರಿಗೆ ಒಳ್ಳೆ ಗಾಡಿ ಇಟ್ಕೊಂಡ್ರೆ 7 ಸೀಟ್ರು. ಹೌದು, ಚೆನ್ನಾಗಿರುತ್ತೆ ಗಾಡಿ. 8 ಜನ 10 ಜನ ಈಸಿಯಾಗಿ ಕುತ್ಕೊಂಡು ಹೋಗ್ಬೋದು ನೀಟಾಗಿ. ಸರ್ ಒಂದು ಒಳ್ಳೆ ಪ್ರೈಸ್ ಏನಾರು ಹೇಳಕ್ಕಾಗುತ್ತಾ? ಇನ್ನೂ ಒಂದು ಸರ್ 10,000 20,000 ಕಮ್ಮಿ ಕೊಡಿ ಸರ್. ಕಡಿಮೆ ಆ ಕಡೆ ಈ ಕಡೆ. ಸೊ ಲಕ್ಸುರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನೋಡ್ತಾ ಇರ್ಬೋದು. ಕಾರ್ ಮಾತ್ರ ಲಕ್ಸುರಿ ಸೆಡಾನ್ ಕಾರ್ಗಳಿಗೆ ಕಿಂಗು, ನಂಬರ್ 1 ಕಾರ್ ಇದು ಬಂದ್ಬಿಟ್ಟು ಹುಂಡೈ ವರ್ಣ 1.6 SX ಟಾಪ್ ಎಂಡ್ ಗಾಡಿ, ಡೀಸೆಲ್ ಗಾಡಿ, ಅಲಾಯ್ ವೀಲ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬ್ರ್ಯಾಂಡ್ ಹೌದು, ಬ್ರ್ಯಾಂಡೆಡ್ ಟೈರ್. ಅಂಡ್ ನೋಡ್ತಾ ಇರ್ಬೋದು ಮಾಮೂಲಿ ಟೈರ್ ಗಿಂತ ಇದು ಸ್ವಲ್ಪ ಬ್ರಾಡ್ ಆಗಿದೆ, ಅಗಲ ಜಾಸ್ತಿ ಇದೆ ಟೈರ್, ಎಕ್ಸಲೆಂಟ್ ಆಗಿರುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಹತ್ತತ್ರ 6 ಏರ್ ಬ್ಯಾಗ್ ಬರ್ತಲ್ಲ ಸರ್? ಇಲ್ಲ 2 ಏರ್ ಬ್ಯಾಗ್. ಓಕೆ, ಸೊ ನೋಡ್ತಾ ಇರ್ಬೋದು ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಟಿವಿ ಇದೆ. ಹೌದು, ಮಿರರ್ ಅಲ್ಲೇ ಟಿವಿ, ಮಿರರ್ ಅಲ್ಲೇ ಕ್ಯಾಮ್ ಇದೆ. ಓಕೆ. ಸೊ ಗಾಡಿ ಮಾತ್ರ ಈ ತರ ಇದೆ ನೋಡ್ತಾ ಇರ್ಬೋದು. ರಿವರ್ಸ್ ಕ್ಯಾಮ್ ಕೂಡ ಇದೆ, ಪಾರ್ಕಿಂಗ್ ಸೆನ್ಸಾರ್ಸ್, 1.6 ಡೀಸೆಲ್ ಇಂಜನ್. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆಯಾ? ಸೆಕೆಂಡ್ ಓನರ್ ಡಾಕ್ಟರ್ ಯೂಸ್ ಮಾಡ್ತಾರ ಸರ್ ಇವಾಗ್ಲೂ. ಡಾಕ್ಟರ್ ಯೂಸ್ ಮಾಡ್ತಾರ ನೋಡಿ ಇಲ್ಲಿ. ಓಕೆ ಅವೆಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ನೀಟಾಗಿ, ಏನು ಕೆಲಸ ಇಲ್ಲ. ವರ್ಣ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 100% ಶೋರೂಮ್ ಕಂಡೀಷನ್ ಇದ್ದೇ ಇರುತ್ತೆ. ಹೌದು, ಸೊ ಡಾಕ್ಟರ್ ಯೂಸ್ ಮಾಡಿರುವಂತ ಗಾಡಿ. ಸರ್ ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ವರ್ಣ ಆರಾಮಾಗಿ ನಾವೇನ್ ಮಾತಾಡಂಗಿಲ್ಲ. 1.6 ಇಂಜಿನ್ ಓಡಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ಪವರ್ಫುಲ್ ಇದೆ ಗಾಡಿ. 1.6 ಇಂಜಿನ್ ಕಿತ್ತಾಕೊಂಡು ಹೋಗ್ಬಿಡುತ್ತೆ ಹೈವೇ ಅಲ್ಲಿ. ಸೊ ನಾವೇನ್ ಮಾತಾಡ್ತೀವಿ. ಸೊ ರೇರ್ ಆರ್ಮ್ರೆಸ್ಟ್ ಕೂಡ ಇದೆ ನಿಮ್ಗೆ, ನೋಡ್ತಾ ಇರ್ಬೋದು ರೇರ್ ಆರ್ಮ್ರೆಸ್ಟ್. ಓಕೆ, 6 ಸ್ಪೀಡ್ ಗೇರ್ ಬಾಕ್ಸ್ ಎಲ್ಲ ಇದೆ. ಮೈಲೇಜ್ ಚೆನ್ನಾಗಿದೆ. ಹೌದು, ಸೊ ಮೈಲೇಜ್ ಎಲ್ಲ ಏನು ಬರುತ್ತೆ? 20 ಬರ್ತಾ ಇದೆ ಸರ್. ಎಷ್ಟು ಬರುತ್ತೆ? 20 ಬರ್ತಾ ಇದೆ. 20 ಆರಾಮಾಗಿ 20 ಈಸಿಯಾಗಿ. ಸಿಟಿಲಿ ಏನಾದ್ರು 80 ಬರುತ್ತೆ. ಓಕೆ, 18 ಬರುತ್ತೆ. ಹೈವೇಲಿ 20 ಬರ್ತಾ ಇದೆ. ಸೆಕೆಂಡ್ ಓನರ್ ಗಾಡಿ ಅಲ್ವಾ ಸರ್? ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ? 1,17,000 ಶೋರೂಮ್ ಹಿಸ್ಟ್ರಿ ಇದೆ. 1,17,000 ವಿತ್ ಟ್ರ್ಯಾಕ್ ಸರ್ವಿಸ್ ಟ್ರ್ಯಾಕ್ ಇದೆ. ಚೆಕ್ ಮಾಡ್ಸ್ಕೊಂಡ್ ಬರ್ಬೋದು. ಹೌದೌದು, ಚೆಕ್ ಮಾಡ್ಸ್ಕೊಂಡ್ ಬನ್ನಿ. ಸೊ ಗಾಡಿ ಕೂಡ ಚೆಕ್ ಮಾಡಿಸ್ಕೋಬಹುದು. ನಂಬರ್ ನೀಟಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಚೆಕ್ ಮಾಡ್ಕೊಂಡು ಗಾಡಿ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ಬೋದು. ಸೊ ನಮ್ಗೆ ಮೇನ್ 100% ಟ್ರ್ಯಾಕ್ ಇದ್ರೆ ಸಾಕು. ಅದು ಥರ್ಡ್ ಓನರ್ ಆದ್ರೂ ಪರವಾಗಿಲ್ಲ, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. 100% ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿರ್ತಾರೆ. ಯಾವ್ದೇ ರೀತಿ ಪ್ರಾಬ್ಲಮ್ ಇರಲ್ಲ, ಏನು ಇರಲ್ಲ. ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 465 ಹೇಳ್ತಾ ಇದೀನಿ. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ. ಸರ್ ಇವಾಗ ನಿಮ್ ಕಡೆಯಿಂದ ಲೋನ್ ಏನಾರು ಆಗುತ್ತಾ? ಲೋನ್ 100% ಲೋನ್ ಕೊಡ್ತೀನಿ. ಯಾವ ಮಾಡ್ಲಿಂದ ಲೋನ್ ಆಗುತ್ತೆ? 10 ಮೇಲೆ ತಗೋಬೇಕು. ಓಕೆ 10 ಮೇಲೆ ತಗೊಂಡ್ರೆ ನಾವು ಲೋನ್ ಮಾಡಿಸ್ಕೊಟ್ಬಿಡ್ತೀರಾ? ಹೌದು. ಸೊ ಈ ಗಾಡಿಗೂ ಕೂಡ ಆರಾಮಾಗಿ ಲೋನ್ ಆಗುತ್ತೆ. ಆರಾಮಾಗಿ 3 ಲಕ್ಷ ಲೋನ್ ಆಗುತ್ತೆ. ಪಕ್ಕ 3 ಲಕ್ಷ ಲೋನ್ ಆಗ್ಬಿಡುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಸೊ ಮಿಕ್ಕಿದ 1.5 ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಮಿಕ್ಕಿದ ಲೋನ್ ಆರಾಮಾಗಿ ಈಸಿಯಾಗಿ ಮಾಡಿಸ್ಕೊಟ್ಬಿಡ್ತೀರಾ? ಮಾಡ್ಕೊಡ್ತೀವಿ. 3 ದಿವಸ ಲೋನ್ ಮಾಡ್ಕೊಡ್ತೀವಿ. 3 ದಿವಸದಲ್ಲೇ ಲೋನ್ ಮಾಡ್ಕೊಟ್ಬಿಡ್ತೀರಾ? ಹೌದು ಸರ್. ಸೊ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ. ಸೊ ಇವಾಗ ಇನ್ನೂ ಒಂದು ಕಾರು ಬೇರೆ ಕಡೆ ಪಾರ್ಕ್ ಆಗಿದೆ, ಆ ಕಾರ್ ಹತ್ರ ಹೋಗೋಣ ಬನ್ನಿ. ಏನ್ ಹೇಳಿ ಸರ್ ಫೈನಲ್ ಪ್ರೈಸ್? ಸರ್ 4.5 ಫೈನಲ್ ಕೊಡಿ. 4.5 ಫೈನಲ್ ಕೊಡಿ. 3 ಲಕ್ಷ ಲೋನೇ ಆಗ್ಬಿಡುತ್ತೆ. 3 ಲಕ್ಷ ಡೌನ್ ಪೇಮೆಂಟ್ ಸರ್. 2 ಕೀ ಇದೆ. ಹೌದು, 2 ಕೀ ಇದೆ. ಓಕೆ. ಮ್ಯಾನ್ಯುವಲ್ ಬುಕ್ ಎಲ್ಲ ಪ್ರತಿ ಒಂದಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಏನು ಮಾಡ್ಸಂಗಿಲ್ಲ ಗಾಡಿ. 100% ನೀಟ್ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಇನ್ನೂ ಒಂದ್ ಗಾಡಿ. ಸೊ ಓಮ್ನಿ ಹುಡ್ಕೋರ್ಗೆ ಸಕ್ಕದಾಗಿರುತ್ತೆ. ಸೊ ಸಾಕಷ್ಟು ಜನ ಎಲ್ಲ ಓಮ್ನಿಗೆ ಕಮೆಂಟ್ ಎಲ್ಲ ಮಾಡ್ತಿದ್ರು. ಸೊ ಫ್ಯಾಮಿಲಿಗೆ ಅಂಡ್ ಕಮರ್ಷಿಯಲ್ ಪರ್ಪಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು 6+1 ಸೀಟಿಂಗ್ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಲ್ಲ ಈ ತರ ಇದೆ. ಸೊ ನೀಟಾಗಿ ಲೆದರ್ ಇಂಟೀರಿಯರ್ಸ್ ಎಲ್ಲ ನೀಟಾಗಿದೆ, ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಇದು ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರಾ? ಸೊ ಲೆದರ್ ಇಂಟೀರಿಯರ್ಸ್ ನೀಟಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಸೊ ಯಾರೆಲ್ಲ ಓಮ್ನಿಗೆ ಹುಡುಕ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಆಪ್ಷನ್. ಸರ್ ಇದು ಎಷ್ಟು ರನ್ ಆಗಿದೆ ಓಮ್ನಿ?
ಸರ್ 50,000 ಬರೀ 50,000. 50,000. ಸರ್ ಇವಾಗ ಕಡಿಮೆ ಹೊಡಿದೆ ಎಲ್ಲ ಟ್ರ್ಯಾಕ್ ಇದೆಯಾ ಅಂತ ಕೇಳ್ತಾರೆ. ಟ್ರ್ಯಾಕ್ ಇದೆ ಪಕ್ಕ 100% ಟ್ರ್ಯಾಕ್ ಇದೆ. 100% ಶೋರೂಮ್ ಸೊ ಬರೀ 50,000 ಓಡಿರೋ ಓಮಿನಿ ಕಾರು. ಬೇಬಿ ಸೀಟ್ಸ್ ಇದೆ. ಸೊ ನಿಮ್ಗೆ 100% ಟ್ರ್ಯಾಕ್ ಇದೆ ವಿತ್ ಬೇಬಿ ಸೀಟ್ಸ್. ನೋಡ್ತಾ ಇರ್ಬೋದು, ಆರಾಮಾಗಿ ಒಂದ್ 7 ಮೆಂಬರ್ಸ್ ಈಸಿಯಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಸೊ ಇಲ್ಲಿ ಇಬ್ರು ಆರಾಮಾಗಿ ಕುತ್ಕೋಬಹುದು, ಲಗೇಜ್ ಕೂಡ ಇಟ್ಕೊಬಹುದು. ಸೊ ಫ್ಯಾಮಿಲಿ ಪರ್ಪಸ್ ಗಂತೂ ಎಕ್ಸಲೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಎಲ್ಲ ಈ ಕಾರ್ನ ಲೈಕ್ ಮಾಡ್ತಾರೆ. ಅಂಡ್ ಇವಾಗ ಈ ಕಾರು ನಮ್ಗೆ ಶೋರೂಮ್ ಅಲ್ಲಿ ಅವೈಲಬಲ್ ಆಗಿ ಇಲ್ಲ. ಸೊ ಹೊಸ ಗಾಡಿ ತಗೊಬೇಕಂದ್ರೂ ಈ ಕಾರ್ ನಮ್ಗೆ ಆಪ್ಷನ್ ಇಲ್ಲ. ಸೊ ಒಂದ್ ಒಳ್ಳೆ ಕಾರು. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಅಂಡ್ ಎಷ್ಟು ರನ್ ಆಗಿದೆ ಅಂಡ್ ಯಾವ್ದು ಮಾಡ್ಲು? ಸರ್ 12-13 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. 5 ಸೀಟರ್ ಗಾಡಿ. ಓಕೆ, ನಿಮ್ಗೆ ಎಲ್ಲ ಶೋರೂಮ್ ಅಪ್ ಟು ಡೇಟ್ ಇದೆ ಗಾಡಿ. ನೀವು ಶೋರೂಮ್ ಎಷ್ಟು ಚೆಕ್ ಮಾಡಿಸ್ಕೋಬಹುದು. 2.5 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು 2.5 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಆಗುತ್ತೆ. ಓಕೆ, ಓಕೆ, ಲೋನ್ ಆಲ್ಮೋಸ್ಟ್ 1.5 ಲಕ್ಷ ಲೋನ್ ಆಗುತ್ತೆ. 1.5 ಲಕ್ಷ ಈಸಿಯಾಗಿ ಲೋನೇ ಆಗ್ಬಿಡುತ್ತೆ. ಲೋನ್ ಆಗುತ್ತೆ. ಇನ್ನ ಬೇಕಾದ್ರೆ ಜಾಸ್ತಿ ಪುಷ್ ಮಾಡೋಣ, ಇನ್ನು ಪುಷ್ ಮಾಡ್ಬೋದು. 2.5 ಹೇಳ್ತಿದ್ರಾ? ಹೌದು ಸರ್. 50,000 ಓಡಿರೋ ಕಾರ್ಗೆ. ಹೌದು. ಸೊ ಓಮ್ನಿ ಬಗ್ಗೆ ನಾವೇನ್ ಮಾತಾಡಂಗೇ ಇಲ್ಲ. ಸೊ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ಗಾಡಿಗೆ. ಸೊ ಹಿಂಗೆ ಸೇಲ್ ಮಾಡ್ಬಿಡ್ಬೋದು. ತುಂಬಾ ಜನ ಡಿಮ್ಯಾಂಡ್ ಇರೋ ಗಾಡಿ, ತುಂಬಾ ಬೇಡಿಕೆ ಇರೋ ಗಾಡಿ, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 50,000 ಓಡಿರುತ್ತೆ, ಎಲ್ಲ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ನಿಮ್ಗೆ 100% ಟ್ರ್ಯಾಕ್ ಇರುತ್ತೆ. ಬರೀ 50,000 ಓಡಿರೋ ಓಮ್ನಿ ಕಾರು ನಿಮ್ಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ ಆಲ್ಮೋಸ್ಟ್. ಸೊ ಹತ್ತತ್ರ 1.5 ಲಕ್ಷ ಲೋನೇ ಆಗ್ಬಿಡುತ್ತೆ. 1 ಲಕ್ಷ ಆ ಕಡೆ ಈ ಕಡೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ 100% ಈ ಗಾಡಿ ಸಿಕ್ಬಿಡುತ್ತೆ. ಅಂಡ್ ಎಂಟೈರ್ ವಿಡಿಯೋ ಏನು ಖರ್ಚಿಲ್ಲ, ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ ಓಡಿರೋದು ಗಾಡಿ. ಓಕೆ, ಇಂಜಿನ್ ಪಿಕಪ್ ವೈಸ್ ಇಂಜಿನ್ ಎಲ್ಲ ಗ್ಯಾರಂಟಿ ಕೊಡ್ತೀನಿ. ಓಕೆ, 100% ಗ್ಯಾರಂಟಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ವೆಹಿಕಲ್ ಎಲ್ಲ ಈ ತರ ಇದೆ. ನಿಮ್ಗೆ ಬರೀ 50,000ನೇ, ಜಾಸ್ತಿ ರನ್ ಆಗಿಲ್ಲ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಅಂಡ್ ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸಿಂಗಲ್ ಓನರ್ ಅಲ್ವಾ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಆದ್ರೂ ಟ್ರ್ಯಾಕ್ ಇದೆ, 50,000 ಓಡಿದೆ. ಹೌದು. ಓಕೆ ಸರ್. 2.5 ಹೇಳ್ತಿದ್ರ, 1.5 ಲಕ್ಷ ಲೋನ್ ಆಗುತ್ತೆ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಮಾಡ್ಕೊಡ್ತೀನಿ. ಆ ಕಡೆ ಈ ಕಡೆ ಇನ್ನು ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಅಂಡ್ ಇದೇ ತರ ಇವ್ರ ಕಡೆಯಿಂದನೂ ನಮ್ಗೆ ಒಳ್ಳೆ ಕಾರ್ಸ್ ಎಲ್ಲ ಇನ್ಮೇಲೆ ರೆಗ್ಯುಲರ್ ಆಗಿ 4 ಕಾರ್ ಇದ್ರೆ 4 ಕಾರು, 2, 3, 4, 5, 7, 8 ಎಷ್ಟು ಕಾರ್ ಇದ್ರೆ ಅಷ್ಟು ನಿಮ್ಗೆ ಅರ್ಜೆಂಟ್ ಆಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಯೂಸ್ ಕಾರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬರ್ತಾನೆ ಇರುತ್ತೆ. ಅಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.